ಮೈಸೂರು ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಮೈಸೂರಿನ ಲಕ್ಷ್ಮೀಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕೋರ್ಟ್ ಆವರಣದಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಪರಿಶೀಲನೆಯನ್ನ ನಡೆಸಿತು. ಮುಂಜಾಗ್ರತಾ ಕ್ರಮವಾಗಿ ಕೋರ್ಟ್ ಕಲಾಪಗಳೆಲ್ಲವೂ ಕೂಡ ಸ್ಥಗಿತಗೊಳಿಸಲಾಯಿತು. ಕೋರ್ಟ್ ಆವರಣದಿಂದ ವಕೀಲರನ್ನ ಪೊಲೀಸರು ಕಳುಹಿಸಿದರು. ಮೈಸೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಕೆಲ ಹೊತ್ತು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿತ್ತು. ನಮ್ಮ ಜಿಲ್ಲೆಯಲ್ಲೇ ಸಿಎಂ ಅವರು ಇದ್ದಾರೆ ಬಹುಶಃ. ಮತ್ತೆ ಕಳೆದ ವಾರ ಆದಂಥ ಅರಮನೆ ಘಟನೆ ಅದು ಮತ್ತೆ 2016ರಲ್ಲಿ ಕೋರ್ಟ್ ಆವರಣದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಆ ಪ್ರಕರಣವಾಗಿ ಇವತ್ತು ಬಾಂಬ್ ಕರೆ ಬಂದಿದೆ, ಮೆಸೇಜ್ ಬಂದಿದೆ, ಮೇಲ್ ಬಂದಿರೋದ್ರಿಂದ ಅಷ್ಟು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮತ್ತೆ ಇಂಥ ಪ್ರಕರಣ ಕೋರ್ಟಲ್ಲಿ ಇರುವಂಥ ಡಾಕ್ಯುಮೆಂಟ್ಸ್ಗಳು ಎವಿಡೆನ್ಸ್ ತುಂಬ ಇದೆ. ಅದರ ಸೇಫ್ಟಿ ಮೆಜರ್ಸ್ ಮಾಡಬೇಕು. ಇವತ್ತಿನ ಮೆಟ್ರೋ ಸ್ಟೇಷನ್ಗಳಲ್ಲಿ ಎಂಥ ಭದ್ರತೆಗಳಿದೆ ಅಂಥ ಭದ್ರತೆಯನ್ನು ನ್ಯಾಯಾಂಗದ ವ್ಯವಸ್ಥೆಗಳು ನ್ಯಾಯಾಂಗ ಆವರಣಗಳಲ್ಲೂ ಮಾಡಬೇಕು. ಟೆಕ್ನಾಲಜಿ ಎಷ್ಟು ಮುಂದುವರೆದ್ರೂ ಆ ಸೇಫ್ಟಿ ಮೆಜರ್ಸ್ ಮಾಡಿದಷ್ಟು ಕೋರ್ಟು ಸೇಫ್ಟಿ ಆಗಿರುತ್ತೆ, ಡಾಕ್ಯುಮೆಂಟ್ಸ್ಗಳು ಸೇಫ್ಟಿ ಆಗಿರುತ್ತೆ, ಪ್ರತಿಯೊಂದು ಸೇಫ್ಟಿ ಆಗಿರುತ್ತೆ ಅನ್ನೋದು ನನ್ನ ಮನವಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.